ತನಕ ಅಮ್ಮೋರೆ ತಗೊಳ್ಳಿ, ಸ್ವಲ್ಪ ಹಾಲು ಕುಡೀರಿ. ನನ್ಗೆ ಬೇಡ, ನನ್ಗೇನು ಬೇಡ. ಅಮ್ಮ ಮೊದ್ಲೇ ಹುಷಾರಿಲ್ಲ, ಹಾಲು ಬೇಡ ಅಂದ್ರೆ ಹೇಗಮ್ಮ? ಸ್ವಲ್ಪ ಕುಡೀರಿ. ಅಲ್ಲಿ ಕನಕ ಪಾಪ ಹೇಗಿದ್ದಾಳೋ ಏನೋ, ಅವಳು ಒಂದ್ ಲೋಟ ನೀರಾದ್ರೂ ಕುಡ್ದಿರ್ತಾಳೋ ಇಲ್ವೋ. ನಾನ್ ಹೇಗೆ ಹಾಲು ಕುಡ್ದು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳಿ? ಹಾಗಂತ ಉಪವಾಸ ಇರ್ತೀರೇನೋ? ಹಾಳಾದಿ ಪ್ರಾಣ ಹೊಟ್ಟೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಈ ಕರ್ಮನೆಲ್ಲ ಕಣ್ಣಲ್ಲಿ ನೋಡೋದು ತಪ್ತಿತ್ತು. ಯಾಕಮ್ಮ ಇಂಥ ಅಮ್ಮಂಗಳದ ಮಾತುಗಳೆಲ್ಲ ಆಡ್ತೀರಾ? ಮತ್ತಿನೇನ್ ಗಂಗಮ್ಮ, ಗಂಡ ಎಲ್ಲಿದಾರೋ ಗೊತ್ತಿಲ್ಲ, ಸಾಕಿದ ಮಗಳು ನನ್ ಮೇಲೇನೆ ದ್ವೇಷ ಸಾಧಿಸ್ತಾಳೆ. ಇನ್ನು ಹೆತ್ತ ಮಗಳು ಅವಳೇ ನನಗ್ ವಿಷ ಹಾಕಿದ್ಲು ಅಂತ ಅವಳ ತಲೆ ಮೇಲೆ ಎಲ್ರು ಗೂಬೆ ಕೂರಿಸಿ ಅವಳು ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ಕನಕ ಅಂಥವಳ, ಅವಳು ಯಾಕೆ ನನಗ್ ವಿಷ ಹಾಕ್ತಾಳೆ? ಅವಳಿಗೆ ಕಾರಣನಾದ್ರೂ ಏನಿದೆ? ಆಸ್ತಿನ, ಅಂತಸ್ತ? ಅವಳು ಯಾಕೆ ನನಗ್ ವಿಷ ಹಾಕ್ಬೇಕು? ಹಾಗೆ ನೋಡಿದ್ರೆ ನಾನು ಅವಳಿಗೆ ಮಾಡಿರೋ ದ್ರೋಹಕ್ಕೆ ಅವಳು ನನಗೆ ವಿಷ ಹಾಕ್ಬೇಕು. ಹೆತ್ತ ಮಗಳನ್ನ ಬೀದಿಗೆ ಹಾಕಿದ್ನಲ್ಲ, ಆ ಪಾಪಕ್ಕೆ ಅವಳು ನನಗೆ ವಿಷ ಹಾಕ್ಬೇಕು. ಅವಳನ್ನ ತಾಯಿ ಪ್ರೀತಿಯಿಂದ ವಂಚಿಸಿದ್ನಲ್ಲ, ಆ ತಪ್ಪಿಗೆ ಅವಳು ನನಗೆ ವಿಷ ಹಾಕ್ಬೇಕು. ಛೆ, ನನ್ ಸತ್ತು ಹೋಗ್ಬೇಕಿತ್ತು, ನನ್ ಸಾಯ್ಬೇಕಿತ್ತು. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಗಂಗಮ್ಮ? ಎಲ್ರು ಕನಕನೇ ವಿಷ ಹಾಕಿದ್ದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕನಕ ಅಂಥವಳಲ್ಲ. ನನ್ಗ್ ಹಾಗಿರ್ಲಿ, ಕ್ಷಣ ಕ್ಷಣಕ್ಕೂ ಅವಳಿಗೆ ಹಿಂಸೆ ಕೊಟ್ಟವ್ರಿಗೂ ಸಹ ಅವಳ ಕನ್ಸ್ ಮನ್ಸಲ್ಲೂ ಕೇಳದ್ ಬಯಸೋಳಲ್ಲ. ಹಾಗೇನಾದ್ರೂ ಅವಳು ವಿಷ ಹಾಕೋಳೆ ಆಗಿದ್ದಿದ್ರೆ ಅವಳನ್ನ ಅಣು ಅಣುವಾಗಿ ಸಾಯಿಸ್ತಾ ಇದ್ದಾಳಲ್ಲ ಆ ಪ್ರಿಯ, ಅವಳಿಗೆ ಯಾವತ್ತೂ ಅವಳು ವಿಷ ಹಾಕಿರೋಳು. ಆದ್ರೆ ಕನಕ ಅಂಥವಳಲ್ಲ. ಅವಳಿಗೆ ವಿಷ ಹಾಕಿದ್ರು ಅವಳು ಅಮೃತನೇ ಬಡಿಸ್ತಾಳೆ. ಅಂಥ ನಿಷ್ಕಲ್ಮಶ ಮನಸ್ಸಿನ ಹುಡುಗಿ ಮೇಲೆ ಇಂಥ ಒಂದು ಅಪವಾದನ? ಪಾಪ, ಹುಟ್ಟಿನಿಂದ ಅವಳಿಗೆ ಬರೀ ಸಮಸ್ಯೆಗಳ ಸರಮಾಲೆನೇ ಸಿಕ್ಕಿದೆ. ನಾನೇ ನನ್ನ ಕೈಯಾರೆ ನನ್ನ ಮಗಳ ಭವಿಷ್ಯನ ಹಾಳು ಮಾಡ್ಬಿಟ್ಟೆ. ತಾಯಿ ಪ್ರೀತಿ ವಾತ್ಸಲ್ಯದಿಂದ ಅವಳನ್ನ ವಂಚಿಸ್ಬಿಟ್ಟೆ. ಈ ಕೊನೆಗೆ ನನ್ನ ಮಗಳು ನನಗೆ ಸಿಕ್ಕಿದಾಳೆ ಅನ್ನೋವಾಗ ಆ ವಿಧಿ ಅವಳ ಒಂದಲ್ಲ ಒಂದ್ ರೀತಿಲಿ ನನ್ನಿಂದ ದೂರ ಮಾಡಕ್ಕೆ ನೋಡ್ತಾ ಇದೆ. ಆಗೇನು ಇಲ್ಲ ಅನ್ನೋ ನೋವು, ಈಗ ಎಲ್ಲ ಇದ್ದು ನೋವು. ಜೀವನ ಪರ್ಯಂತ ಅವಳು ಬರೀ ನೋವು ಸಂಕಟದಿಂದ ನರಳೋ ಹಾಗಾಗೋಯ್ತು. ಯಾಕಪ್ಪ ದೇವ್ರೆ, ಯಾಕೆ ನನ್ನ ಮಗಳಿಗೆ ಇಂಥ ಶಿಕ್ಷೆ, ಇಂಥ ಒಂದು ಅಗ್ನಿ ಪರೀಕ್ಷೆ? ಮಾವ, ನನ್ನ ಪರಿಸ್ಥಿತಿ ಎಂಥ ಸ್ಥಿತಿಗೆ ಬಂತು. ನೀವು ನನ್ನನ್ನು ಕರ್ಕೊಂಡು ಬಂದು ಸೇರ್ಸಿದ ಮನೇಲಿ ನಾನು ಸ್ವತಂತ್ರವಾಗಿ ಓಡಾಡೋ ಹಾಗಿಲ್ಲ. ನೀವು ನನಗೆ ಯಜಮಾನಿಕೆ ಪಟ್ಟ ಕಟ್ಟಿದ್ರೆ, ಆದ್ರೆ ಇಲ್ಲಿ ಇವರೆಲ್ಲ ಸೇರ್ಕೊಂಡು ನನಗೆ ಹುಚ್ಚಿ ಪಟ್ಟ ಕಟ್ತಿದ್ದಾರೆ. ಎಲ್ರು ನನ್ನ ಅಸಹ್ಯದಿಂದ ನೋಡಿ ಮುಖ ತಿರುಗಿಸ್ಕೋತಾರೆ, ಕುಂಕು ಮಾತಾಡ್ತಾರೆ, ನನ್ನನ್ನು ಪರ್ಕಿ ಹೇಳು ಅನ್ನೋ ಹಾಗೆ ನೋಡ್ತಾರೆ. ಇಲ್ಲಿಂದ ಆಚೆ ಹೋದ್ರೆ ಇನ್ನು ಏನೇನ್ ನಡೆಯುತ್ತೋ ಅಂತ ಭಯ ಆಗ್ತದೆ. ನನ್ ಹುಚ್ಚಿ ಮಾವ, ದಿನ ರಾತ್ರಿ ಎದ್ದು ಭೂತ ತರ ಓಡಾಡ್ತೀನಿ, ಚೆಗ್ಗಾಡ್ದಾಗ್ತೀನಿ, ದುಡ್ಡನ್ನ ಸುಟ್ಟು ಭಸ್ಮ ಮಾಡಿದ್ದೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ
ತಮ್ಮ. ನೀವು ಪ್ರಾಣ ಕೊಡ್ತಿದ್ದೆ ನಿಮ್ ತಂಗಿಗೆ ವಿಷ ಹಾಕಿದ್ದೀನಿ. ನನ್ನ ನೀವು ಯಾವತ್ತೂ ಕ್ಷಮಿಸಲ್ಲ ಅಂತ ನನಗೆ ಗೊತ್ತು ಮಾವ. ನನ್ನ ನೀವು ಖಂಡಿತ ಕ್ಷಮಿಸಲ್ಲ ಮಾವ. ನಾನು ನಿಮಗ್ ಕೊಟ್ಟ ಮಾತನ್ನ ನಡ್ಸ್ಕೊಳಕ್ಕಾಗ್ಲಿಲ್ಲ ಮಾವ. ನಿಮ್ ಮಗನ ಮನುಷ್ಯನಾಗಿ ಮಾಡ್ದೆ, ಆದ್ರೆ ಈ ಮನೇಲಿರೋ ಹುಚ್ಚನ ಆಚೆ ಹಾಕಕ್ಕಾಗ್ಲಿಲ್ಲ ಮಾವ. ಅಷ್ಟರಲ್ಲಿ ನನಗೆ ಹುಚ್ಚಿಡ್ಬಿಟ್ಟಿದೆ. ಇನ್ನು ಈ ಹುಚ್ಚಿ ಮಾತನ್ನ ಯಾರು ಕೇಳ್ತಾರೆ ಮಾವ? ನನಗೆ ಮನೇಲಿ ಯಾವ ಸ್ಥಾನಮಾನನೂ ಇಲ್ಲ. ನಾನು ಸೋತ್ಬಿಟ್ಟೆ ಮಾವ, ಸೋತ್ಬಿಟ್ಟೆ. ಕನಕ 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 ಬಾತ್ರೂಮಲ್ಲಿ ಇದ್ದಾಳೆ ಅನ್ಸುತ್ತೆ. ಮಾವ ಅಂತೂ ಮಾತಾಡ್ಲಿಲ್ಲ. ನೀನಾದ್ರೂ ಹೇಳು ರಾಜಣ್ಣ, ನನಗೇನ್ ಮಾಡ್ಲಿ? ನನ್ ಪರಿಸ್ಥಿತಿ ಯಥಾಸ್ಥಿತಿ ಬಂದಿದೆ. ಹೌದು ರಾಜಣ್ಣ, ಇನ್ನೇನ್ ಎಲ್ಲಿದ್ಯಾ? ಆಗಾಗ ಬಂದು ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಈಗ ನಾನು ಹುಚ್ಚಿ ಆದ್ಮೇಲೆ ನಿನಗೂ ನನ್ ಬೇಡವಾ ರಾಜಣ್ಣ? ನಿನಗೂ ನನ್ ಬೇಡವಾ? ಕನಕ ಕನಕ, ಡಾಕ್ಟರ್ಗೆ ವಿಶ್ ಮಾಡಲ್ವಾ? ನನ್ ಕಂಡ್ರೆ ಬುಸ್ ಅನ್ಬೇಕು ಅನ್ಸತ್ತಲ್ವಾ? ವಿಶ್ ಮಾಡಬೇಕು ಅಂತ ಅನ್ಸಲ್ಲ ಅಲ್ವಾ? ಕನಕ, ಈಗ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ? ಬೇರೆ ದಾರಿ ಕಾಣ್ತಾ ಇಲ್ಲ. ನಿನ್ನ ಮುಂದೆ ಇರೋ ಗುರಿ ದಾರಿ ಎರಡೂ ಒಂದೇ, ಅದು ನಾನು. ಈಗಾಗ್ಲೇ ನೀನು ಪೂರ್ತಿ ಹುಚ್ಚಿ ಅಂತ ತೀರ್ಮಾನ ಆಗಿರ್ಬೇಕಲ್ಲ? ಎಷ್ಟರ ಮಟ್ಟಿಗೆ ಅಂದ್ರೆ ನಿನ್ನ ಮನೆಯವರು ಮಾತ್ರ ಅಲ್ಲ, ನಿನಗೂ ನೀನು ಹುಚ್ಚಿ ಅಂತ ಅನ್ಸಿರ್ಬೇಕಲ್ವಾ? ಹೌದು, ನಿಮ್ಮಮ್ಮಂಗೆ ಯಾಕೆ ವಿಷಯ ಹಾಕ್ದೆ? ನಿನ್ನೆ ಕೇಳ್ತಾ ಇರೋದು, ಯಾಕೆ ವಿಷಯ ಹಾಕ್ದೆ? ಹೌದು, ನಾನ್ ವಿಷ ಹಾಕಿದ್ದೀನಿ. ಯಾವ ಮಗಳು ಮಾಡ್ಬಾರದ್ ಪಾತಕ ಮಾಡಿದ್ದೀನಿ. ಮಾತ್ರ ದ್ರೋಹಿ ನಾನು, ಹುಚ್ಚಿ ನಾನು. ಕೊಂದುಬಿಡಿ ನನ್ನನ್ನ. ಕನಕ, ಹುಚ್ಚಿ ಅಂತ ನಾಟಕ ಆಡ್ಬಿಟ್ರೆ ಕೊಲೆ ಆರೋಪದಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ನಾನ್ ಬೇಕು ಅಂತ ಈ ಕೆಲಸ ಮಾಡಿಲ್ಲ. ಅಷ್ಟು ಸುಲಭವಾಗಿ ನೀನ್ ಹೇಳಿದ್ದನ್ನ ನಂಬಿಡ್ತಾರ? ಪೊಲೀಸ್ನವ್ರಿಗೆ ಗೊತ್ತಾದ್ರೆ
ಜೈಲಿಗೆ ಹಾಕ್ತಾರೆ. ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್. ಡೋಂಟ್ ವರಿ ಕನಕ, ನೀನ್ ಅಲ್ಲಿ ಕೊಳೆಯೋದಿಕ್ಕೆ ನಾನು ಬಿಡೋದಿಲ್ಲ. ಜೈಲಿಗೆ ಹೋದ ತಕ್ಷಣ ನೀನ್ ಹುಚ್ಚಿ ಅಂತ ಸರ್ಟಿಫಿಕೇಟ್ ನಾನೇ ಕೊಡ್ತೀನಿ. ಆಗ ಸರ್ಕಾರ ನಿನ್ನನ್ನ ಸೀದಾ ನನ್ನ ಹತ್ರನೇ ಅಫಿಷಿಯಲ್ ಆಗಿ ಕಳ್ಸಿಕೊಡುತ್ತೆ. ಹಾಗೆಲ್ಲಿ ತಪ್ಪಿಸ್ಕೊಂಡು ಹೋಗ್ತೀಯಾ ಕನಕ? ಈಗ ಹೇಳು, ನೀ ಏನ್ ಮಾಡ್ತೀಯ ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ? ನಾನು ಹೇಳ್ದಾಗ ಕೇಳ್ತೀಯ ಅಲ್ವಾ? ಕೇಳಲೇಬೇಕು. ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ ನಿನಗೆ. ಅಯ್ಯಯ್ಯೋ, ನಾ ಏನ್ ಮಾಡಿದೆ ಅಂತ ಅಳ್ತಾ ಇದೀಯಾ? ಇನ್ನು ಮುಂದೆ ತುಂಬಾ ಇದೆ. ಈಗಲೇ ಹತ್ರ ಹೇಗೆ? ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ಒಳಗಡೆ ಇರೋರು ನಿಮ್ಮ ಹೆಂಡ್ತಿನ? ಹಾ ಹೌದು. ಸರ್ ಏನ್ ಸರ್ ಗಿಳಿ ಸಾಕಿ ತಂದು ಈ ಗಿಳಿನ ಕೈಯಲ್ಲಿ ಒಪ್ಪಿಸ್ತಾ ಇದ್ದಿರಲ್ಲ ಸರ್? ರೀ, ಏನ್ ಮಾತು ಅಂತ ಆಡ್ತಿದ್ದೀರಾ? ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಆಗಲ್ಲ ಸರ್, ಈ ಡಾಕ್ಟ್ರೇ ದೊಡ್ಡ ಹುಚ್ಚ. ಇವನ್ ಯಾರನ್ನಂತ ಗುಣಪಡಿಸ್ತಾನೆ ಹೇಳಿ? ನೋಡಿ, ಡಾಕ್ಟರ್ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಮೊದಲು ನಾವು ಅವ್ರ ಮೇಲೆ ನಂಬಿಕೆ ಇರಬೇಕು. ಯಾವ ನಂಬಿಕೆ? ಅದನ್ನ ಇವನು ಉಳಿಸ್ಕೊಂಡಿದ್ರೆ ತಾನೆ. ಇವನ ಹತ್ರ ಒಂದ್ಸಾರಿ ಬಂದು ಸಿಗಾಕೊಂಡ್ರೆ ಮುಗೀತು, ಜಿಗ್ನೆ ತರ ರಕ್ತ ಇರ್ಬಿಡ್ತಾನೆ ಸರ್. ನೋಡಿ, ನನ್ಗೇನು ಹಾಗನ್ಸ್ಲಿಲ್ಲ. ಅವ್ರು ನಮ್ಮ ಹತ್ರ ಚೆನ್ನಾಗೇ ನಡ್ಕೊಂಡಿದ್ದಾರೆ. ಸರ್ ಸಖತ್ ಬೂಟಾಟ್ಗೆ ನನ್ನ ಮಗ ಸರ್ ಅವನು. ಮೊದಲು ನಿಮ್ಮ ಹೆಂಡತಿ ಇಲ್ಲಿಂದ ಕರ್ಕೊಂಡೋಗಿ ಯಾವ ಟ್ರೀಟ್ಮೆಂಟು ಬೇಡ. ನೋಡಿ, ಏನೇನೋ ಮಾತಾಡಬೇಡಿ. ಇದು ನಿಮಗೆ ಸಂಬಂಧಿಸಿದ್ದಲ್ಲ. ಅಲ್ಲ ರೀ, ಬೇರೆ ವಿಷಯದಲ್ಲಿ ಯಾಕೆ ತಲೆ ಹಾಕ್ತೀರಾ? ಸರ್ ಒಂದು ಹುಡುಗಿ ಕಣ್ಣು ಮುಂದೆ ಹಾಳಾಗ್ತಾ ಇರೋದು ನೋಡ್ಕೊಂಡು ಸುಮ್ಗೆ ಇರಕ್ಕಾಗತ್ತಾ ಸರ್? ಅದನ್ನ ಮನಸತ್ವ ಅಂತಾರ ಸರ್? ನೀವೇ ನಿಮ್ಮ ಹೆಂಡತಿನ ಬಾವಿಗೆ ತಳ್ಳಿ ಆಳ ನೋಡ್ತಾ ಇದ್ದೀರಲ್ಲ ಸರ್? ಶಟಪ್. ನಿಮ್ಗೆ ಯಾಕ್ರಿ ಅದೆಲ್ಲ? ಡಾಕ್ಟರ್ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ರಲ್ಲ, ಯಾರಾದ್ರೂ ಕೇಳಿದ್ರೆ ಒದ್ದು ಹೊರಗೆ ಹಾಕ್ತಾರಷ್ಟೇ. ಆಗ್ಲಿ ಬಿಡಿ, ಪರವಾಗಿಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳಿ. ಆಗ್ಲಾದ್ರೂ ನಿಮ್ಮ ಅಭಿಪ್ರಾಯ ಬದಲಾಗಬಹುದು. ಅದೇನಾಯ್ತು ಅಂದ್ರೆ... ನೋಡಿ, ನಂಗೆ ಹುಚ್ಚು ಮಾತು ಕೇಳಕ್ ಇಷ್ಟ ಇಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನೀವೇನ್ ಹೇಳೋದು ಬೇಡ, ನಾನೇನ್ ಕೇಳೋದು ಬೇಡ. ಅದಕ್ಕೆ ದೊಡ್ಡವ್ರು ಹೇಳೋದು, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಕರ್ಮ ಕರ್ಮ ನಮಗೆ ಆಗ್ಬೇಕು. ಪ್ರಿಯಾ, ಯಾಕೊಬ್ಳೆ ಕೂತಿದ್ಯಾ? ಇನ್ನೇನ್ ಮಾಡ್ಲಿ ಅತ್ತೆ, ನನ್ ನೋವು ಕೇಳಕ್ಕೂ ಯಾರೂ ಇಲ್ಲ. ಕಟ್ಕೊಂಡ್ ಗಂಡಂಗೂ ಬೇಕಾಗಿಲ್ವಲ್ಲ. ಯಾಕಾಗ ಅನ್ಕೊಳ್ತೀಯ ಪ್ರಿಯಾ? ಹೇಳ್ಕೊಳಕ್ ಆಗದೆ ಇರೋ ಅಂತ ಕೆಲಸ ಮಾಡಿದ್ರೆ ಹೀಗೆ ಆಗುತ್ತೆ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ಮತ್ತೆ ನಿನ್ ನೋವು ಸಂಕಟ ಎಲ್ಲ ಕೇಳೋದಕ್ಕೆ ನಾವೆಲ್ಲ ಇಲ್ವಾ? ಆದ್ರೆ ಹೇಳ್ಕೊಳಕ್ ಆಗದೆ ಇರೋ ಅಂತ ಅಪರಾಧಿ ಪ್ರಜ್ಞೆ ನಿನ್ನ ಕಾಡ್ತಾ ಇದೆ. ಅದಕ್ಕೆ ನೀನ್ ಯಾರನ್ನೂ ಫೇಸ್ ಮಾಡಕ್ಕಾಗದೆ ಒಂಟಿಯಾಗಿ ಕೂತಿದ್ಯಾ. ಅತ್ತೆ, ಇರ್ಲಿ ಬಿಡು ಪ್ರಿಯಾ, ಆಗಿದ್ದಾಗೋಯ್ತು. ನೀನ್ ಒಂಟಿಯಾಗಿ ಸಿಕ್ಕಿದಾಗ ಮಾತಾಡೋಣ ಅಂತ ಸುಮ್ಮನಿದ್ದೆ. ಹೌದು, ಯಾಕಿಂತ ಕೆಲಸ ಮಾಡಿದೆ? ನಾನೇನ್ ಮಾಡಿದ್ದೀನತ್ತೆ? ಪ್ರಿಯಾ, ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಾ ಇದ್ಯಾ? ನನ್ನ ಹತ್ರನೇ ಮುಚ್ಚು ಮರೇನಾ? ಯಾಕೆ ಈಗ ದುಡ್ಕಕ್ ಹೋದೆ? ಮೀನಾಕ್ಷಿ ನಿನ್ ಹೆತ್ತ ತಾಯಿ ಇಲ್ದೇ ಇರ್ಬೋದು, ಆದ್ರೆ ಎಲ್ಲೋ ಇದು ನಿನ್ನನ್ನು ಕರ್ಕೊಂಡು ಬಂದು ಮಕ್ಕಳಕ್ಕಿಂತ ಹೆಚ್ಚಾಗಿ ನಿನ್ನ ನೋಡ್ಕೊಂಡಿದ್ದಾರೆ. ಆ ಕೃತಜ್ಞತೆ ಆದ್ರೂ ಬೇಡವಾ ನಿಂಗೆ? ಅವ್ರಿಗೆ ವಿಷ ಹಾಕೋ ಅಷ್ಟು ದ್ವೇಷ ಸಾಧಿಸೋಕ್ ಹೋದ್ಯಾ ನೀನು? ಅತ್ತೆ, ಮಾಮ್ ನಾನ್ ವಿಷ ಹಾಕದ್ನಾ? ಜೋರಾಗಿ ಕೂಗ್ಬೇಡ ಪ್ರಿಯಾ, ಹಾಗಂತ ನಾನು ಹೇಳ್ತಾ ಇಲ್ಲ. ನಿನ್ ಮನ್ಸನ್ ಕೇಳು, ಸತ್ಯ ಏನು ಅಂತ ಹೇಳುತ್ತೆ. ಅಯ್ಯೋ ಇಲ್ಲ ಅತ್ತೆ, ನನ್ ಮಾಮ್ ವಿಷ ಹಾಕಿಲ್ಲ. ಕಮಾನ್ ಪ್ರಿಯಾ, ನನ್ನ ಹತ್ರ ಏನ್ ಮುಚ್ಚು ಮರೆ? ನಿನ್ ಕಾರ್ ತಗೊಂಡು ಹೋಗಿ ಗುದ್ಸಿ ಪ್ರಾಣ ತೆಗ್ದೋಳು. ಇನ್ ವಿಷ ಹಾಕೋದು ಯಾವ ಮಹಾ? ಅತ್ತೆ, ಕಾರ್ ಗುದ್ದಿ ಪ್ರಾಣ ತೆಗ್ದಿರೋದಂತೂ ನಿಜ. ಹಾಗಂತ ವಿಷ ಹಾಕೋ ಅಷ್ಟು ಕೆಟ್ಟ ಹುಡುಗಿ ನಾನಲ್ಲ. ನಾನೇನ್ ಪೊಲೀಸ್ನವ್ರಿಗೆ ಹೇಳಿ ಜೈಲಿಗೆ ಹಾಕ್ತೀನ? ಕನಕ ವಿಷ ಹಾಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಂದ್ರೇನು, ನಾನ್ ವಿಷ ಹಾಕಿದ್ದೀನಿ ಅಂತನಾ? ಇನ್ಯಾರಿದ್ದಾರೆ? ಕನಕಂಗ್ ಕೆಟ್ಟ ಹೆಸರು ಬರ್ಲಿ ಅಂತ ತಾನೇ ನೀನ್ ಹೀಗ್ ಮಾಡಿದ್ದು. ನನ್ ನಂಬಿ ಅತ್ತೆ, ನಾನ್ ವಿಷ ಹಾಕಿಲ್ಲ. ಮೀನಾಕ್ಷಿ ನಿಂಗೆ ಹೊಡೆದ್ಲು, ಮಗಳಲ್ಲ ಅಂತ ಹೇಳಿದ್ಲು ಒಂದು ಮಾತ್ರಕ್ಕೆ ಅವಳಿಗೆ ವಿಷ ಹಾಕೋದ?
ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಾಮ್ ನಾನು ವಿಷ ಹಾಕಿಲ್ಲ. ಪ್ರಿಯಾ, ನೀನ್ ನನ್ನ ಹತ್ರನೂ ಸತ್ಯ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಲ್ವಾ? ನಿಮ್ ಹತ್ರ ನಾನು ಯಾವ ಸತ್ಯ ಮುಚ್ಚಿಟ್ಟಿದ್ದೀನಿ? ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಅತ್ತೆ, ಮಾಮ್ ನಾನು ವಿಷ ಹಾಕಿಲ್ಲ. ಹಾಗಾದ್ರೆ ನೀನ್ ನಿಜವಾಗ್ಲೂ ಪಾಯಸದಲ್ಲಿ ವಿಷ ಸೇರಿಸ್ಲಿಲ್ವಾ? ಇಲ್ಲ ಅತ್ತೆ, ನಿಮ್ಗೂ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ನನ್ಗೂ ಒಳ್ಳೆ ಬೆಲೆನೇ ಸಿಕ್ತು. ಇದೆಲ್ಲ ನನಗಾಗ್ಬೇಕಾಗಿರೋದೆ. ಮಾಮ್ ನನ್ನ ಕತ್ತಿಡ್ದು ಮನೆಯಿಂದ ಆಚೆ ತಳ್ಳಿದ ದಿನದಿಂದ ನಿಮ್ಮಲ್ಲೇ ಅಮ್ಮನ್ ಕಾಣ್ತಾ ಇದ್ದೀನಿ. ನಿಮ್ಗೆ ಅಮ್ಮನ್ ಸ್ಥಾನ ಕೊಟ್ಟಿದ್ದೀನಿ. ನಾನು ಇಷ್ಟರವಾಗಿ ಮಾತಾಡಿರ್ಬೋದು, ಆದ್ರೆ ಮಾಮ್ಗ್ ವಿಷ ಹಾಕಿ ಕೊಲ್ಲೋಷ್ಟು ಕೆಟ್ಟ ಹುಡುಗಿ ನಾನಲ್ಲ. ನೊಂದ್ಕೊಳ್ಬೇಡ ಪ್ರಿಯಾ, ನನಗೆ ನಿನ್ ಮೇಲೆ ಅನುಮಾನ ಬಂದಿದ್ ನಿಜ. ನನಗಷ್ಟೇ ಅಲ್ಲ, ಯಾರೇ ನನ್ನ ಜಾಗದಲ್ಲಿ ಇದ್ದಿದ್ರು ಅನುಮಾನ ಪಟ್ಟಿರೋರು. ಆದ್ರೆ ಈಗ ನೀನ್ ಹೇಳಿದ್ಮೇಲೆ ನೀನ್ ಈ ಕೆಲಸ ಮಾಡಿಲ್ಲ ಅನ್ಸ್ತಾ ಇದೆ. ಆದ್ರೂ ಎಲ್ಲ ನಿಗೂಢವಾಗಿದೆ. ಹಾಗಾದ್ರೆ ಮೀನಾಕ್ಷಿಗೆ ಪಾಯಸದಲ್ಲಿ ವಿಷ ಹಾಕೊಟ್ಟೋರು ಯಾರು? ಯಾರು ಬೇಕಾಗಿತ್ತು? ಮೀನಾಕ್ಷಿ ಅವ್ರನ್ನ ನೋಡ್ಬೇಕಿತ್ತು. ಸರಿ, ಒಳಗ್ ಬನ್ನಿ. ಅಮ್ಮೋರೆ, ನಿಮ್ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಓ ಯಶೋಧ, ಬನ್ನಿ. ಹೇಗಿದ್ದೀರಾ? ಪರವಾಗಿಲ್ಲ, ಸುಧಾರಿಸ್ಕೊತಾ ಇದ್ದೀನಿ. ತುಂಬಾ ಸುಸ್ತಾಗಿದೆಯಾ? ನನ್ನ ಸುಸ್ತಿಗಿಂತ ಎಲ್ಲರೂ ಸೇರ್ಕೊಂಡು ಕನಕನ್ನ ಬಲಿಪಶು ಮಾಡ್ಬಿಟ್ರಲ್ಲ, ಆ ಸಂಕಟನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ ಯಶೋಧಮ್ಮ. ಸ್ವಂತ ಮಗಳ ಮೇಲೆ ಆರೋಪ ಮಾಡ್ತಿರೋದನ್ನ ಕೇಳೋಕೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ಯಶೋಧ, ಯಾಕಿಷ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದೀರಾ? ಮತ್ತೆ ಎಲ್ರ ಮಕ್ಕಳು ನಿಮ್ ತರನೇ ಅಲ್ವಾ? ಯಾವ ಮಕ್ಕಳಿಗೆ ನೋವಾದ್ರೂ ಅವಮಾನ ಆದ್ರೂ ಅವ್ರ ಹೆತ್ತೋರ್ ಕರಳು ಸಂಕಟ ಪಡುತ್ತೆ ಅಲ್ವಾ? ಹೌದು, ಈಗಿಲ್ಲ ಅಂದವ್ರು ಯಾರು? ನಾನು ಮೊದಲೇ ನೊಂದಿದ್ದೀನಿ. ಅದ್ರ ಮೇಲೆ ನೀವು ಬೇರೆ ಯಾಕೆ ಈ ರೀತಿ ಕೊಂಕು ಮಾತಾಡಿ ನನ್ನನ್ನು ಕೊಲ್ತಾ ಇದ್ದೀರಾ? ಬೇರೊಬ್ರು ಸಂಕಟನ ಹೇಳಿದ್ರೆ ಕೇಳಿದ್ರೆ ನೋಡಿದ್ರೆ ಗೊತ್ತಾಗಲ್ಲ, ತಾವೇ ಅನುಭವಿಸಿದ್ರೆ ಅದ್ರ ತೀವ್ರತೆ ಏನು ಅಂತ ಗೊತ್ತಾಗೋದು. ಯಶೋದಮ್ಮ, ಎಷ್ಟು ಚುಚ್ಚು ಚಿಚ್ಚಿ ಮಾತಾಡೋ ಥರ ನಾನು ಏನ್ ಮಾಡಿದ್ದೀನಿ ಹೇಳಿ? ಇಷ್ಟು ವರ್ಷ ಸಾಕಿದ ಪ್ರಿಯನ್ನ ಸಲೀಸಾಗಿ ಮಗಳೇ ಅಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ರಲ್ಲ, ಆಗ ನನ್ನ ಕರಳು ಎಷ್ಟು ಸಂಕಟ ಪಟ್ಟಿದೆ ಅಂತ ಯೋಚನೆ ಮಾಡಿದ್ರ? ಆ ಸಂಕಟ ವೇದನೆ ನಿಮಗೂ ಆಗ್ಲಿ ಅಂತಾನೆ ನಾನೇ ಹೀಗ್ ಮಾಡಿದ್ದು. ಅಂದ್ರೆ ಅಂದ್ರೆ ಪಾಯಸದಲ್ಲಿ ವಿಷ ಬೆರೆಸಿದ್ದು ನಾನೇ.